ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತು ಬಂದು ಆ್ಯಕ್ಚುಲಿ ನಾನು ಹೊರಗಡೆ ಹೋಗ್ತಿದ್ದೆ, ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಹೊರಗಡೆ ಬಂದು ಒಂದು ನಮ್ಮ ಮನೆ ನಿಯರ್ ಬಂದು ಒಂದು ಮ್ಯೂಸಿಯಂ ಓಪನ್ ಆಗಿದೆ. ಫಿಶ್ದು ಮ್ಯೂಸಿಯಂ ಥರ ಏನೋ ಓಪನ್ ಆಗಿದೆ. ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಸೊ ನಿಮಗೂ ಅದು ಹೇಗಿದೆ ಏನು ಅದು ರಿವ್ಯೂ ತೋರಿಸೋಣ. ಅಲ್ಲಿ ಏನೇನೆಲ್ಲ ಯಾವ ರೀತಿ ಎಲ್ಲ ಫಿಶಸ್ ಇರುತ್ತೆ, ಅಂದು ಏನೆಲ್ಲ ಪ್ರೈಸ್, ಅದು ಎಂಟ್ರಿ ಫೀಸ್ ಏನೋ ಇದೆ, ಅದೆಲ್ಲ ನೋಡಿಕೊಂಡು ಸ್ವಲ್ಪ ಮಗುನೂ ಇದ್ದಾರೆ, ಮಗುನೂ ಆಟ ಆಡಿಸ್ಕೊಂಬಂದಂಗೆ ಆಗುತ್ತೆ ಅಂತ. ಈಗ ಆಲ್ರೆಡಿ ಟೈಮ್ ಬಂದು 6 o'clock ಆಗಿದೆ. ಸೊ ಬನ್ನಿ, ನಾನು ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ. ಅಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಲ್ಲಿ ಏನೇನಿರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋದಲ್ಲಿರಿ, ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಕ್ವಿಕ್ಕಾಗಿ ರೆಡಿಯಾಗಿ ಬಂದೆ. ನಾನೇನು ಜಾಸ್ತಿ ಮಾಡಲ್ಲ, ಜಸ್ಟ್ ಏರ್ ಇದು ಮಾಡಿದ್ದೀನಿ, ಕೋಮ್ ಮಾಡಿದ್ದೀನಿ. ಮತ್ತು ಇದೇ ಆಗಿದೆ ನನ್ನ ಲುಕ್. ನನ್ನ ಔಟ್ಫಿಟ್ ಹೀಗಿದೆ. ನಾನು ತುಂಬ ಸಿಂಪಲಾಗಿ ಪ್ರಿಫರ್ ಮಾಡ್ತೀನಿ. ನಾನು ಗ್ರ್ಯಾಂಡ್ ಎಲ್ಲ ಇದು ಮಾಡಲ್ಲ, ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹಾಗೂ ನನಗೆ ಟೈಮ್ ಕೂಡ ಇರಲಿಲ್ಲ. ನಾವು ಸಡನ್ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ರಿ. ಓಕೆ, ಇದು ಸಂಡೇ ಅಲ್ವಾ, ಸಂಡೇ ಈವ್ನಿಂಗ್ ಎಲ್ಲಾದರೂ ಹೋಗೋಣ, ಬೋರ್ ಆಗ್ತಿದೆ ಅಂತ. ಹೊರಗಡೆ ನಾವು ಆ್ಯಸ್ ಯೂಶ್ವಲ್ ತಿನ್ನಕ್ಕೆ ಹೋಗ್ತೀರಿ, ಅದ್ರ ಜೊತೆ ಇದನ್ನು ನೋಡ್ಕೊಂಬಂದಾಗುತ್ತೆ ಅಂತ. ಬನ್ನಿ, ಈಗಾಗಲೇ ಟೈಮ್ ಆಗಿದೆ, ವೆಯ್ಟ್ ಮಾಡ್ತಿದ್ದಾರೆ ಕೆಳಗಡೆ. ಇನ್ನೂ ಲೇಟ್ ಮಾಡಿದ್ರೆ ಮತ್ತು ಇದು ಮಾಡ್ತಾರೆ. ಟೈಮ್ ಆಗಿದೆ, ಲೆಟ್ಸ್ ಗೋ. ನಾವು ರೀಚ್ ಆದ್ರಿ. ನೋಡಿ, ಇಲ್ಲಿ ನಮ್ಮ ಯಜಮಾನ್ರು ಟಿಕೆಟ್ ತೊಗೋತಿದ್ರು. ಅಲ್ಲಿವರೆಗೂ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೀಗೆ ಫೋಟೋಶೂಟ್ ಮಾಡಿಸ್ತಿದ್ರಿ. ಇದೊಂದು 3D ಇದರಲ್ಲಿ ಅವರು ಈ ಸೆಟಪ್ನ ಮಾಡಿದರು. ಹೊರಗಡೆ ಲುಕ್ ಏನಿದೆ ಇದನ್ನು 3Dಯಲ್ಲಿ ಮಾಡಿದರು. ಅದು ನೋಡೋದಕ್ಕೆ ಒಂದು ಅಟ್ರಾಕ್ಟಿವ್ ಆಗಿತ್ತು, ಹಾಗಾಗಿ ಫೋಟೋಶೂಟ್ ಮಾಡ್ತಿದ್ರಿ. ಈಚ್ ಪರ್ಸನ್ಗೆ 100 rupees ಟಿಕೆಟ್. ನನಗೇನು 100 rupees ವರ್ತ್ ಅಂತ ಅನ್ನಿಸ್ತು ಮ್ಯೂಸಿಯಮ್ಗೆ. ಯಾಕಂದರೆ ತುಂಬ ವಿಧವಾದ ರೀತಿಯ ಫಿಶಸ್ಸನ್ನು ನೋಡೋದಕ್ಕೆ ನಿಮಗೆ 100 rupees ಏನು ಜಾಸ್ತಿ ಅಲ್ಲ, ನೀವು ಖಂಡಿತ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ಎಂಟ್ರೆನ್ಸಲ್ಲಿ ಈ ರೀತಿ ಎರಡೂ ಕಡೆ ಬಂದು ಈ ರೀತಿಯಾದಂಥ 3D ವಾಲ್ಪೇಪರ್ಸ್ ಅನ್ಬೋದು, ಇಲ್ಲ ಬೋರ್ಡ್ಸ್, ನನಗೆ ಗೊತ್ತಿಲ್ಲ, ಹಾಕಿದ್ರು. ಅದೊಂಥರ ನಿಮಗೆ ಹೋಗುವಾಗ ಒಂದು ಅಟ್ರಾಕ್ಟಿವ್ ಮಾಡ್ತಿತ್ತು ನಿಮ್ಮನ್ನ. ಫಸ್ಟ್ ನಮಗೆ ಸಿಕ್ಕಿದ್ದೇ ಇದು ನನಗೆ ಖಂಡಿತ ಗೊತ್ತಿಲ್ಲ. ನಾನು ಆಮೆ ಅಂದ್ಕೊಂಡಿದ್ದೀನಿ, ಇದೇನು ಅಂತ ನನಗೆ ಗೊತ್ತಿಲ್ಲ. ಈ ಚಿಕ್ಕ ಆಮೆ, ದೊಡ್ಡ ಆಮೆ ಆ ಥರ ಇತ್ತು. ಇದು ಸ್ಟಾರ್ಟಿಂಗ್ ನಾವು ನೋಡಿದ ಫಸ್ಟ್ ಎಂಟ್ರೆನ್ಸಲ್ಲಿ ಇದ್ದಿದ್ದೇ ಇದಾದಮೇಲೆ ತುಂಬ ವಿಧವಾದ ಮೀನುಗಳೇನೋ ಅಲ್ಲಿ ಇದ್ವು. ಆದರೆ ನನಗೆ ಒಂದು ಅಲ್ಲಿ ಡಿಸಪಾಯಿಂಟ್ ಆಗಿದ್ದೇನು ಅಂದರೆ, ಯಾವುದೇ ಒಂದು ಮೀನು ಫಿಶ್ ಟ್ಯಾಂಕ್ ಏನಿದೆಯೋ ಅದರ ಮೇಲೆ ಅವರು ಯಾವ ಮೀನು ಇಟ್ಟಿದ್ದಾರೆ ಅಂತ ಅವರಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಯಾಕಂದರೆ ತುಂಬ ಮೀನುಗಳು ನಮಗೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಿ, ತುಂಬ ಮೀನುಗಳ ಹೆಸರು ನಮಗೆ ಗೊತ್ತಿರಲ್ಲ. ನಾವು ನಮ್ಮ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅದು ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಎಲ್ಲ ನಾಲೆಜ್ ಇಟ್ಕೊಂಡಿರಲ್ಲ. ಅದು ಒಂದು ಇದ್ದಿದ್ದರೆ ಇನ್ನೂ ತುಂಬ ಈಸಿ ಆಗ್ತಿತ್ತು. ಮಕ್ಕಳಿಗೆ ಆ ಮೀನನ್ನು ತೋರಿಸಿದಾಗ ಈ ಮೀನು ಹೆಸರು ಇದು ಅಂತ ನಾವು ಹೇಳಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್. ಅದನ್ನು ಬಿಟ್ಟರೆ ಖಂಡಿತ ನೀವು ಹೋಗಿ ವಿಸಿಟ್ ಮಾಡ್ಬೋದು. ವರ್ತ್ ಅಂತ ನಾನು ಹೇಳ್ತೀನಿ. 100 rupeesಗೆ ತುಂಬ ವರ್ತ್ ಅಂತಲೇ ಹೇಳ್ಬೋದು. 100 rupees ದೊಡ್ಡ ಅಮೌಂಟ್ ಅಲ್ಲ. ಮತ್ತು ಇದನ್ನು ನೋಡಿ, ಇದು ನಿಮಗೆ ಈ ರೀತಿಯಾದಂಥ ಒಂದು ಸೆಟಪ್ನ ನೀವು ಎಲ್ಲಾದರೂ ದುಬೈ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ದುಬೈ ವೀಡಿಯೋಸಲ್ಲಿ ಇದನ್ನು ನೋಡೋದಕ್ಕಂತಲೇ ಜನ ಹೋಗ್ತಾರೆ. ಬಟ್ ಆ ಲೆವೆಲ್ಗೆ ಇಲ್ಲಿ ಇಲ್ಲ ಅಂದರೂ ಮಿನಿ ದುಬೈ ಅಂದ್ಕೊಂಡು ನೀವು ನಮ್ಮ ಬ್ಯಾಂಗ್ಳೂರಲ್ಲೇ ಇದನ್ನು ನೋಡ್ಬೋದು. ಬಟ್ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ತುಂಬ ವಿಧವಾದ ಕಲರ್ಸ್ ಇತ್ತು. ಎಷ್ಟು ಕಲರ್ಸ್ ಇತ್ತು ಅಂದರೆ ಅಷ್ಟು ಕಲರ್ಸ್ ನೋಡ್ಬೋದು ನೀವೇ. ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕಲರ್ಸ್ ಮೀನುಗಳಿತ್ತು. ಅದನ್ನು ನೋಡೋದೇ ಒಂದು ಖುಷಿ. ಯಾರಾದರೂ ಬ್ಯಾಂಗ್ಳೂರಿದ್ದರೆ ಇದು ನಿಯರ್ ಬಂದು ರಾಮಮೂರ್ತಿ ನಗರ್ ಬರುತ್ತೆ. ನಿಮ್ಮಲ್ಲಿ ಯಾರಾದರೂ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋರು, ನಿಯರ್ ರಾಮಮೂರ್ತಿ ನಗರ್ ಸ್ಟೇ ಆಗಿರೋರು ನನ್ನ ವೀಡಿಯೋ ನೋಡ್ತಿದ್ರೆ ಖಂಡಿತ ನಾನು ಹೇಳ್ತೀನಿ, ಪ್ಲೀಸ್ ವಿಸಿಟ್ ಮಾಡಿ ಇದನ್ನು. ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನ ಕರ್ಕೊಂಡೋಗಿ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಜನ ಪೇರೆಂಟ್ಸ್ ಬಂದು ಜಾಬ್ ಮಾಡ್ತಿರ್ತಾರೆ. ಅವ್ರಿಗೆ ಅವ್ರ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಅಥವಾ ಹೊರಗಡೆ ಬಿಡೋದಕ್ಕೆ ಅವ್ರಿಗೆ ಇಶ್ಯೂ ಇರುತ್ತೆ. ಸೊ ಅವ್ರ ಜಾಬ್ ಎಲ್ಲ ಬಿಟ್ಟು ಲೀವ್ ಹಾಕಿ ಟ್ರಿಪ್ಸ್ ಎಲ್ಲ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಅದನ್ನು ಫೇಸ್ ಮಾಡ್ತಿದ್ದೀನಿ, ಹಾಗಾಗಿ ಹೇಳ್ತೀನಿ. ಅಂಥ ಟೈಮಲ್ಲಿ ನೀವು ಖಂಡಿತ ಇದನ್ನು
ಯುಟಿಲೈಸ್ ಮಾಡ್ಕೋಬೋದು. ಇದೇನು ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು ಹಾಲಿಡೇಸೋ ಸ್ಯಾಟರ್ಡೇನೋ ಸಂಡೇನೋ 2 ಅವರ್ಸ್ 3 ಅವರ್ಸ್ ನೀವು ನಿಮ್ಮ ಮಕ್ಕಳ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ಏನೋ ಒಂದು ಅವ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಬಂದಿದ್ದೀರಿ ಅನ್ನೋ ಒಂದು ಫೀಲ್ ಅವ್ರಿಗೂ ಸಹ ಸಿಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರಾದರೂ ರಾಮಮೂರ್ತಿ ನಗರ್ ನಿಯರ್ ಇದ್ದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಇದು ಈ ಜುಲೈ 7th ಇರುತ್ತೆ ಅಂತ ಅಲ್ಲಿ ಬೋರ್ಡ್ ಇತ್ತು. ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅಲ್ಲಿ ಬೋರ್ಡ್ ಹಾಕಿದ್ರು ಈ ಎಕ್ಸಿಬಿಷನ್ ಜುಲೈ 7th ಇದೆ ಅಂತ. ನಿಯರ್ ಇರೋರು ಹೋಗಿ ವಿಸಿಟ್ ಮಾಡಿ. ಜುಲೈ 7th ಅವೈಲೇಬಲ್ ಇತ್ತು. ಒಂದು 2 ಅವರ್ಸ್ ಟೈಮ್ ನೀವು ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ತುಂಬ ವಿಧ ವಿಧವಾದ ಕಲರ್ಸ್ ಮೀನ್ಸ್ ಇತ್ತು. ತುಂಬ ನಮಗೆ ಹೆಸರೇ ಗೊತ್ತಿರಲಿಲ್ಲ. ನಾವು ಅದಕ್ಕೆ ಅದು ಗೋಲ್ಡನ್ ಕಲರ್ ಫಿಶ್, ಸಿಲ್ವರ್ ಕಲರ್ ಫಿಶ್ ಈ ರೀತಿ ಕರಿತಿದ್ರು. ಇದೊಂದು ಡಿಫ್ರೆಂಟಾಗಿತ್ತು. ಈ ಮೀನಿಗೆ ನಾನು ಏನಂತ ಹೆಸರಿಟ್ಟೆ ಅಂದರೆ, ನನಗೆ ಇದ್ರ ಹೆಸರೆಲ್ಲ ಗೊತ್ತಿಲ್ಲ. ಫ್ಲೈಟ್ ಶೇಪಲ್ಲಿದೆ, ಸೊ ಫ್ಲೈಟ್ ಮೀನು ಅಂತ ಹೆಸರಿಟ್ಟಿದ್ದೀನಿ. ಈ ರೀತಿಯಾಗಿ ಇದು ಕಂಪ್ಲೀಟಾಗಿ ಇದನ್ನೆಲ್ಲ ನೋಡಿ ಆದಮೇಲೆ ಏನಾದರೂ ಮಗು ಇದಲ್ವ, ಟೈಮ್ ಪಾಸ್ ಬೇಕು ಅಂತ ಈ ಕಾರ್ನನ್ನು ತೊಗೊಂಡ್ರಿ. ನಮ್ಮ ಯಜಮಾನ್ರು ಈ ಥರ ಹೊರಗಡೆ ಎಲ್ಲ ಪ್ರಿಫರ್ ಮಾಡಲ್ಲ, ಈ ಥರ ಮೇಳದಲ್ಲಿ ಎಲ್ಲ ತಿನ್ನೋಕ್ಕೆ. ಬಟ್ ಮಗು ಇರಬೇಕಾದ್ರೆ ಟೈಮ್ ಪಾಸ್ ಆಗಬೇಕಲ್ವ, ಹಾಗಾಗಿ ಇದನ್ನು ತೊಗೊಂಡು ಹಾಗೆ ನಾವು ಮೂವ್ ಆಗ್ತಿದ್ದಾಗೆ ನಿಮಗೆ ಆ ಮೇಳ ಅಂತ ಅಂತಾರೆ ಅಲ್ವಾ, ಜಾತ್ರೆ ಇತ್ತು, ಮೇಳ, ಆ ಒಂದು ಸೆಟಪ್ ನಿಮಗೆ ಸಿಗುತ್ತೆ. ಅದರ ಮಧ್ಯದಲ್ಲಿ ಶಾಪಿಂಗ್ ಎಲ್ಲ ಇತ್ತು. ನಾನು ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇದಾದ ನಂತರ ಡೈರೆಕ್ಟ್ ನಾವು ಹೋಗಿದ್ದು ಒಂದು ಆ ಮೇಳ ಮಕ್ಕಳದ್ದು. ಯಾಕಂದರೆ ಮಗು ಇತ್ತು, ಮೇಯ್ನ್ ಮಗುನ ಆಟ ಆಡಿಸ್ಬೇಕು, ಅವನ್ನ ಖುಷಿ ಪಡಿಸ್ಬೇಕು, ಅದೇ ಹೇಮ್ ಅಲ್ವಾ, ಅದಕ್ಕೆ ಅಲ್ವಾ ಬಂದಿರೋದು ಅಂತ ಹೇಳಿ ನಾವು ಡೈರೆಕ್ಟ್ ಶಾಪಿಂಗ್ ಎಲ್ಲ ಏನು ಮಾಡಲಿಲ್ಲ. ಡೈರೆಕ್ಟ್ ಮೇಳಾಗೆ ಹೋದ್ರಿ. ಅವ್ನಿಗೆ ಒಂದು 2-3 ಗೇಮನ್ನು ಆಡಿಸಿದ್ರಿ. ಯಾಕಂದರೆ ಒಬ್ಬನೇ ಬಿಡೋದಕ್ಕೂ ನಮಗೂ ಭಯ. ಇನ್ನೊಂದು ಒಳಗಡೆ ಒಂದು ಫೀಲ್ ಇರುತ್ತೆ, ಮಗು ಟಯರ್ಡ್ ಆಗಿಬಿಡ್ತಾನೇನೋ, ಇಷ್ಟೊಂದು ಆಡಿ ಮಗು ಸುಸ್ತಾಗ್ತಾನೇನೋ ಅನ್ನೋ ಒಂದು ಇದೆ. ಹಾಗಾಗಿ ಒಂದು 2-3 ಮಾತ್ರ ನೀವು ನೋಡ್ಬೋದು. ನನ್ನ ಮಗ ಅವನಾದರೆ ತುಂಬ ಎಂಜಾಯ್ ಮಾಡ್ದ. ಅವನಿಗೆ ಆ ಫಿಶ್ ಅಕ್ವೇರಿಯಮ್ಗಿಂತ ಇಲ್ಲಿ ಈ ಏನು ಮೇಳ ಅಂತ ಹೇಳ್ತಿರಲ್ಲ, ಇದರಲ್ಲಿ ಅವನು ತುಂಬ ಖುಷಿಪಟ್ಟ. ನೀವು ನೋಡ್ಬೋದು ಅವನ ಜಂಪಿಂಗು, ಅವನ ಖುಷಿ ಆ ಫೇಸಲ್ಲಿ ಗೊತ್ತಾಗ್ತಿತ್ತು. ಮಕ್ಕಳು ಖುಷಿಯಾಗಿದ್ದರೆ ನಾವು ಖುಷಿ ಅಲ್ವಾ. ಇದು ಫಸ್ಟ್ ಟೈಮ್ ಇದರಲ್ಲಿ ನಾವು ಈ ಬೋಟಲ್ಲಿ ಕಳಿಸಿದ್ರಿ. ಯಾಕಂದರೆ ಇದು ಅಷ್ಟೇನು ರಿಸ್ಕ್ ಇಲ್ಲ ಅಂತ ಅನ್ನಿಸ್ತು, ಆರಾಮಾಗಿ ಹೋಗ್ಬೋದು ಅಂತ. ಇದು ಚೆನ್ನಾಗಿತ್ತು. ಈ ರೀತಿ ಯಾವುದೇ ಗೇಮ್ಗೆಲ್ಲ ಅಲ್ಲಿ 80 ರೂಪೀಸ್ ಚಾರ್ಜ್ ಮಾಡಿದ್ರು ಒಂದು ಗೇಮ್ಗೆ. ನಿಮ್ಮಿಷ್ಟ, ನಿಮ್ಮ ಮಕ್ಕಳು ಎಷ್ಟೊತ್ತಾದರೂ ಆಡ್ಬೋದು. 80 ರೂಪೀಸ್ ಪ ಮಗು ಅಂತ ಅವರು ಚಾರ್ಜ್ ಮಾಡಿದರು. ನಾನು ನಮ್ಮ ಯಜಮಾನ್ರು ನಾವೇನೂ ಆಡಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಭಯ, ಆದ್ದರಿಂದ ನಾನು ಅದನ್ನೆಲ್ಲ ಆಡೋಕ್ಕೆ ಹೋಗಲ್ಲ. ನನಗೆ ವಾಮಿಟಿಂಗ್ ಎಲ್ಲ ಇದೆ. ದೊಡ್ಡೋರು ಆಡೋದು ಕೂಡ ತುಂಬ ಇತ್ತು, ಬಟ್ ನನಗೆ ಆಡಿದ್ರೆ ವಾಮಿಟಿಂಗ್ ಆಗುತ್ತೆ ಅಂತ ನಾನು ಆಡಲಿಲ್ಲ. ಸೊ ನನ್ನ ಮಗನಿಗೆ ಅವ್ನಿಗೆ ಏನೇನು ಕೇಳಿದ್ನೋ ಅದನ್ನು ಆಡಿಸಿದ್ರಿ. ಈ ಬೈಕ್ ಇಷ್ಟಪಟ್ಟ, ಬೈಕ್ ಆಡಿಸಿದ್ರಿ. ಬೈಕ್ ಅಂತೂ ಅವನು ತುಂಬ ಎಂಜಾಯ್ ಮಾಡ್ದ. ಫಸ್ಟ್ ನನಗೆ ಪರ್ಪಲ್ ಕಲರ್ ಬೇಕು ಅಂದ. ಆಮೇಲೆ ಅವ್ನು ಪರ್ಪಲ್ ಕಲರ್ಗೆ ಅವ್ನು ಹೇಳೋದು ಪರ್ಪಲ್ ಕಲರ್ ನನಗೂ ಹಾಗೆ ಬರ್ತಿದೆ. ಆಮೇಲೆ ಅವನು ಆ ಮಗು ರೆಡ್ ಬೈಕಲ್ಲಿ ಇದ್ದಿದ್ದು ಮಗು ಹೋಯಿತು. ಸೊ ನನಗೆ ರೆಡ್ ಬೈಕ್ ಬೇಕು ಅಂದ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಡ್ದ. ಸೊ ಹೀಗೆ ಮಗು ಜೊತೆ ಫುಲ್ ಎಂಜಾಯ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ದೆ ಅಲ್ವಾ, ಲಾಸ್ಟಲ್ಲಿ ತೋರಿಸ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡಿದ್ದೇನೆ ಅಷ್ಟೇ, ನಾನು ಜಾಸ್ತಿ ಏನು ಮಾಡಿಲ್ಲ. ಅದನ್ನು ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿ ನಾವು ಇನ್ನು ಆಲ್ರೆಡಿ ಅಲ್ಲೇ 8 o'clock 8:30 ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ನಾವು ಊಟ ರೆಡಿ ಮಾಡಿ ತಿನ್ನೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತೇಳಿ ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಬಂದು ನಾವು KFCಗೆ ಬಂದ್ರಿ. ಯಾಕಂದರೆ ನಮಗೆ ನಮ್ಮ ಮನೆ ಹತ್ರ ನಿಯರ್ ಇರೋದು KFC ಇದೆ ಆ್ಯಂಡ್ ಪಿಜ್ಜಾ ಹಟ್ ಇದೆ. ಸೊ ಅದೆರಡರಲ್ಲಿ ಒಂದು ಹೋಗಲೇಬೇಕಲ್ವ, ಹಾಗಾಗಿ ಅಲ್ಲೇ ಡಿನ್ನರ್ ಮಾಡೋಣ ಅಂತ ಹೋದ್ರಿ. ಸೊ ಹೀಗಾಗಿತ್ತು ಆ ಫಿಶ್ ಮ್ಯೂಸಿಯಮ್. ನನಗಾದರೆ ತುಂಬ ಇಷ್ಟ ಆಗಿದೆ ಆ್ಯಂಡ್ 100 ರೂಪೀಸ್ಗೆ ವರ್ತ್ ಅಂತ ಕೂಡ ಅನ್ನಿಸ್ತಿದೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೀನಿ. KFC ಬಂದು ನಮಗೆ ಮನೆಗೆ ಹತ್ರ ಇದೆ ಆ್ಯಂಡ್ ಆನ್ ದ ವೇ ಇತ್ತು, ಬರೋ ರೋಡಲ್ಲೇ. ಸೊ ಅಲ್ಲೇ ಹೋದ್ರಿ. ನಮ್ಮ ಯಜಮಾನ್ರು ಆರ್ಡ್ರ್ ಕೊಡ್ತಿದ್ರು. ಸೊ ಅವ್ರು ಆರ್ಡ್ರ್ ಕೊಡೋವರೆಗೂ ನಾನು ನನ್ನ ಮಗ ಇದೇ ರೀತಿ ಟೈಮ್ ಪಾಸ್ ಮಾಡ್ತಿರ್ತೀರಿ. ಯಾವಾಗಲೂ ಅಷ್ಟೇ ಫೋಟೋಶೂಟ್ ಮಾಡೋದು, ವೀಡಿಯೋಸ್ ಮಾಡ್ಕೊಳ್ಳೋದು, ಇದೇ ನಮ್ಮ ಕೆಲಸ. ಆ್ಯಂಡ್ ನಿಮಗೆ ಗೊತ್ತು, ನನ್ನ ವೀಡಿಯೋಸ್ ನೋಡ್ತಿದ್ರೆ ಗೊತ್ತು, ನನ್ನ ಮಗಗೆ ಬಂದು ಫ್ರೈಸ್, ಅವ್ನಿಗೆ ಎಲ್ಲೇ ಹೋಗಲಿ ಅವ್ನಿಗೆ ಫ್ರೈಸ್ ಇದ್ದರೆ ಸಾಕು, ಅವ್ನು ಬೇರೆ ಏನೂ ಕೇಳಲ್ಲ. ಸೊ ಅವ್ನಿಗೆ ಫ್ರೈಸ್ ಆರ್ಡ್ರ್ ಮಾಡಿದ್ರಿ ಆ್ಯಂಡ್ ನಮಗೆ ಬರ್ಗರ್ ಆರ್ಡ್ರ್ ಮಾಡಿದ್ರಿ. ಆ್ಯಕ್ಚುಲಿ KFCಲಿ ಹೋಗಿ ಎಲ್ಲರೂ ಬಕೆಟು KFCದು ಆಫರ್ಸಲ್ಲಿ ತೊಗೋತಾರೆ. ಬಟ್ ನಾವು KFCಗೆ ಹೋದರೆ ನಾವು ಪ್ರಿಫರ್ ಮಾಡೋದು ಬಂದು ಬರ್ಗರ್. ಯಾಕಂದರೆ ನನಗೆ ಬರ್ಗರ್ ಕಿಂಗಲ್ಲಿ ಕೂಡ ನಾನು ಬರ್ಗರ್ ಟೇಸ್ಟ್ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ನನಗೆ ಬರ್ಗರ್ ಕಿಂಗಿಂತ ಜಾಸ್ತಿ KFCಲಿ ಬರ್ಗರ್ ಟೇಸ್ಟಿ ಅಂತ ಅನ್ನಿಸ್ತು. ನೀವು ಯಾರಾದರೂ ಇದ್ದರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. KFCಲಿ ಆ ಚಿಕನ್ ವಿಂಗ್ಸ್ ಅದೆಲ್ಲ ಸಿಗುತ್ತೆ, ಅದು ನಾರ್ಮಲ್. ಬಟ್ ಬರ್ಗರ್ ಬಂದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ KFCಲಿ ಅಂತ ನನ್ನ ಒಪಿನಿಯನ್.
ಯಾಕಂದರೆ ಬರ್ಗರ್ ಕಿಂಗ್ ಬರ್ಗರ್ಗೆ ಫೇಮಸ್, ಬಟ್ ನನಗೆ KFCಯಲ್ಲಿ ಬರ್ಗರ್ ತುಂಬ ಇಷ್ಟ ಆಗುತ್ತೆ. ಈ ರೀತಿ ನಾವು ನಮ್ಮ ಈವ್ನಿಂಗ್ನ ಫ್ಯಾಮಿಲಿ ಜೊತೆ ಕಳೆದ್ರಿ. ಸಂಡೇ ಈವ್ನಿಂಗ್ನ ನೀವೂ ಅಷ್ಟೇ, ನಿಮ್ಮಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ, ಜಾಬ್ಗೆ ಹೋಗ್ತಿದ್ರೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತಿದ್ರೆ, ಜಸ್ಟ್ ನೀವು ವೀಕೆಂಡಲ್ಲಿ ಒಂದು 2-3 ಅವರ್ಸ್ ನೀವು ತೆಗೆದಿಟ್ಕೊಳ್ಳಿ ಸಾಕು. ನಿಮ್ಮ ಮಕ್ಕಳ ಜೊತೆ ಖಂಡಿತ ನೀವು ಎಂಜಾಯ್ ಮಾಡ್ಬೋದು. ಒಂದು 2-3 ಅವರ್ಸ್ ಈ ಥರ ಹೊರಗಡೆ ಹೋಗಿ ಏನೋ ಒಂದು ಸ್ನ್ಯಾಕ್ಸ್ ತಿಂದ್ಕೊಂಡು, ನಿಯರ್ ಬೈ ಏನೋ ಒಂದು ಇರುತ್ತೆ ನಿಮಗೆ, ನಿಯರ್ ಬೈ ಒಂದು ಮಾಲು, ಅಷ್ಟೇ ಸಾಕು, ಮಕ್ಕಳು ಖುಷಿ ಪಡ್ತಾರೆ. ಸೊ ಇದಾಗಿತ್ತು ನಮ್ಮ ಈವ್ನಿಂಗ್, ನಮ್ಮ ಡೈಲಿ ವ್ಲಾಗ್. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ. ಹಾಗೂ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಹೊಸಬ್ರಿಗೆ ಮುಂದೆ ಹೋಗೋದಕ್ಕೆ ಒಂದು ಎಂಕರೇಜ್ಮೆಂಟ್ ಬರಲ್ಲ. ಆಲ್ರೆಡಿ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ಗೆ ಬಂದು ಅವ್ರಿಗೆ ಆ ಸಕ್ಸಸ್ಸನ್ನು ನೋಡಿರೋದ್ರಿಂದ ಅವ್ರು ಖುಷಿಯಾಗಿ ವಿಡಿಯೋ ಮಾಡ್ತಾರೆ. ಬಟ್ ಹೊಸಬ್ರು ಪ್ರಯತ್ನ ಮಾಡುವಾಗ ಅವ್ರಿಗೆ ಒಂದು ಸ್ವಲ್ಪ ವೀಕ್ನೆಸ್ ಅನ್ನೋದು ಫೀಲ್ ಆಗುತ್ತೆ, ಅವ್ರಿಗೆ ವ್ಯೂಸ್ ಸಿಗಲಿಲ್ಲ ಅಂದರೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಪ್ಲೀಸ್ ಎಲ್ಲ ಹೊಸ ಯೂಟ್ಯೂಬರ್, ನಾನೇ ಅಲ್ವಾ, ಯಾವುದೇ ಹೊಸ ಯೂಟ್ಯೂಬರ್ ಇದ್ದರೂ ಅವ್ರ ಚಾನೆಲ್ಗಳನ್ನು ನೀವು ವೀಡಿಯೋಸನ್ನು ನೋಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತೀನಿ. ಸೊ ಇದಾದಮೇಲೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ತೋರಿಸ್ತೀನಿ, ಅದನ್ನು ಕೂಡ ಖಂಡಿತ ನೋಡಿ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ರೀಚ್ ಆದ್ರಿ, ಹಾಗಾಗಿ ಮತ್ತೆ ವಿಡಿಯೋನ ಎಂಡ್ ಮಾಡೋಣ ಅಂತ ಮಾತಾಡ್ತಿದ್ದೀನಿ. ನೋಡಿ, ಈ ಇಯರಿಂಗ್ಸ್ ತೊಗೊಂಬಂದೆ, ಹೇಗಿದೆ ಅಂತ ಹೇಳಿ. ನನಗೆ ತುಂಬ ಇಷ್ಟ ಆಯಿತು. ನಾನು ಮದುವೆ ಆದಮೇಲೆ ಈ ಫ್ಯಾನ್ಸಿ ಇಯರಿಂಗ್ಸ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದೆ, ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ, ಗೋಲ್ಡ್ಗೆ ಶಿಫ್ಟ್ ಆಗಿದೆ. ಬಟ್ ಏನೋ ಇವತ್ತು ಆ ಇಯರಿಂಗ್ಸ್ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ. ಸೊ ಹೇಗಿದೆ, ನಾನೇನು ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ, ನೀವೇ ನೋಡಿರ್ತೀರ ವ್ಲಾಗಲ್ಲಿ ಈಗ ಆಲ್ರೆಡಿ. ನನಗೆ ಇದೊಂದು ಪಾಟ್ಸ್ ತೊಗೊಂಡಿದ್ದೀನಿ, ಅದನ್ನು ಶೋ ಮಾಡ್ತೀನಿ. ಈ ರೀತಿ ಚಿಕ್ಕದು ವೈಟ್ ಸೆರಾಮಿಕ್ ಪಾಟ್, ಚಿಕ್ಕದಾಗಿದೆ. ಈ ಸೆಕ್ಯುಲೆಂಟ್ಸ್ ಎಲ್ಲ ಇಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಸೆಕ್ಯುಲೆಂಟ್ಸ್ ಎಲ್ಲ ಇದರಲ್ಲಿ ಇಟ್ಟರೆ ಒಂದು ಲುಕ್ ಬರುತ್ತೆ, ಅಂದರೆ ವೈಟ್ ತುಂಬ ಚೆನ್ನಾಗಿರುತ್ತೆ. ಇದೊಂದು 2 ತೊಗೊಂಡೆ. ಇದು ಈ ಥರ 2 ತೊಗೊಂಡಿದ್ದೀನಿ. ಆ್ಯಂಡ್ ಇಯರಿಂಗ್ಸ್ ತೊಗೊಂಡೆ. ನನಗೆ ಅಷ್ಟೇ, ನಾನೇನು ಜಾಸ್ತಿ ಶಾಪ್ ಮಾಡಿಲ್ಲ. ನನ್ನ ಮಗಾಗೊಂದು ಸ್ವಲ್ಪ ಅವನಿಗೆ ಆಟ ಆಡೋದು ಅವನೇನು ಕೇಳಿಸ್ತಾ ಅಂತ ಕೊಡಿಸಿದ್ದೀನಿ, ಇಷ್ಟೇ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.